ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ತಂದೂರಿ ಚಿಕನ್. ತಂದೂರಿ ಚಿಕನ್ ಮನೆಯಲ್ಲೇ ಓವನ್ ಇಲ್ಲದೇ ಇದ್ರೂ ನಾವು ಹೇಗೆ ಮಾಡ್ಕೋಬೋದು ಅಂತ ಈಸಿಯಾಗಿ ತೋರಿಸ್ತಾ ಇದ್ದೀನಿ. 1 kg 200 ಗ್ರಾಮಷ್ಟು ಚಿಕನ್ ಇದೆ. ಅದಕ್ಕೆ ಮ್ಯಾರಿನೇಟ್ ಮಾಡ್ಕೋಬೇಕು ಫಸ್ಟು. ಅದಕ್ಕೆ 1 ಸ್ಪೂನ್ ಉಪ್ಪು, 1 ಸ್ಪೂನು ಮೆಣಸಿನ ಪುಡಿ, 1 ಸ್ಪೂನಷ್ಟು ಅರಿಶಿಣದ ಪುಡಿ ತಗೊಂಡು ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷ ಮಡಗಬೇಕು. ಇದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕಂದ್ರೆ ಎಲ್ಲರೂ ತಂದೂರಿ ಚಿಕನ್ ಮನೆಯಲ್ಲೇ ಮಾಡ್ತಾರೆ, ಆದರೆ ಮಾಡೋದು ವಿಧಾನ ಬೇರೆ ಬೇರೆ ಇರುತ್ತೆ. ಈ ಥರ ಮಾಡಿ ಈಸಿ ಸ್ಟೆಪ್ಸ್ ಇದೆ ಇದರಲ್ಲಿ ತುಂಬಾ. ಇದಕ್ಕೆ ನಾನು ಒಂದು ಕುಕ್ಕರಲ್ಲಿ ಇದನ್ನು ಹಾಕಿ 1 ಗ್ಲಾಸಷ್ಟು ನಾನು ನೀರು ಹಾಕ್ತೀನಿ. ಜಾಸ್ತಿ ಹಾಕ್ತಾಯಿಲ್ಲ, 1 ಗ್ಲಾಸಷ್ಟು ನೀರು ಹಾಕಿ ಇದನ್ನು ನಾನು ಒಂದೇ ಒಂದು ವಿಸಲ್ ಬಂದರೆ ಸಾಕು. ಒಂದು 50% ಅಷ್ಟು ಇದು ಬೆಂದಿರಬೇಕು. ಈ ಥರ ಮಾಡೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ನಾನು ಇಲ್ಲಿ ತಂದೂರಿ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನು ಒಂದು 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. 4 ಸ್ಪೂನಷ್ಟು ತಂದೂರಿ ಚಿಕನ್ ಮಸಾಲ, 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಸ್ಪೂನ್ ಉಪ್ಪು, 2 ಸ್ಪೂನಷ್ಟು ಚಿಕನ್ ಮಸಾಲಾನ ನಾನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿದ್ದೀನಿ ತಂದೂರಿ ಮಸಾಲದಲ್ಲೇ. ಈ ಥರ ಗಟ್ಟಿಯಾಗಿ ಮಸಾಲಾನ ನಾವು ರೆಡಿ ಮಾಡ್ಕೋಬೇಕು, ಜಾಸ್ತಿ ತೆಳು ಮಾಡ್ಕೋಬಾರ್ದು. ಮಸಾಲೆನ ತೆಳುವಾಗಿ ಮಾಡಿಕೊಂಡ್ರೆ ನಾವು ಎಷ್ಟು ಹಚ್ಚಿದ್ರೂ ಚಿಕನ್ಗೆ ಅದು ಪ್ಲೇಟಲ್ಲೇ ಇದ್ಬಿಡುತ್ತೆ. ಅದೇ ನಾವು ಮಸಾಲೆನ ಗಟ್ಟಿಯಾಗಿ ಈ ಥರ ಮಾಡಿಕೊಂಡಾಗ ನಾವು ಚಿಕನ್ಗೆ ಹೇಗೆ ಮಸಾಲೆ ಹಚ್ತೀವೋ ಆ ಥರನೇ ಇರುತ್ತೆ. ಈ ಥರ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ನು. ನಾನು ಮಸಾಲೆ ಎಲ್ಲ ಹಚ್ಚಿ 1 ಗಂಟೆ ತನಕ ನಾನು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ದೆ. ಹಾಗೆ ಒಂದು 20 ನಿಮಿಷ ಕುಕ್ಕರ್ ಬಿಸಿ ಆಗಕ್ಕೆ ಮಡಗಿದ್ದೀನಿ. ಅದರಲ್ಲಿ ಒಂದು ರಿಂಗ್ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಮಡಗಿದ್ದೀನಿ. ಈಗ ಇದರಲ್ಲಿ ನಾನು ಏನು ಮ್ಯಾರಿನೇಟ್ ಆಗಕ್ಕೆ ಮಡಗಿದ್ದೆ ಚಿಕನ್ನು, ಆ ಚಿಕನ್ನ ಇದರಲ್ಲಿ ಮಡಗಿ 40 ನಿಮಿಷ ಕಮ್ಮಿ ಉರಿಯಲ್ಲಿ ವಿಸಲ್ ಹಾಕ್ದೇ ಮಡಗಬೇಕು. ಈ ಥರ ರೆಡಿ ಆಗುತ್ತೆ ನಮ್ಮ ಚಿಕನ್. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಮೇಲೆ ಹಾಕಿ, ಬ್ರಷ್ ಇದ್ದರೆ ನೀವು ಬ್ರಷೆಲ್ಲ ನೀವು ಹಾಕ್ಕೋಬೋದು. ನಾನಿಲ್ಲಿ ಸ್ಪೂನಲ್ಲೆಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಥರ ಎಣ್ಣೆಯಲ್ಲೆಲ್ಲನೂ ಸ್ಪ್ರೆಡ್ ಮಾಡಿಕೊಂಡು ನಾನು ಒಂದು ಕೋಲ್ ತೊಗೊಂಡಿದ್ದೀನಿ. ಈ ಕೋಲಿ ಸಹಾಯದಿಂದ ನಾನು ಇದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಆ ಸ್ಮೋಕಿ ಫ್ಲೇವರ್ ಬರುತ್ತೆ ಇದರಲ್ಲಿ. ಚೆನ್ನಾಗಿ ಸುಟ್ಕೋಬೇಕು. ಇದನ್ನು ಮೆಲ್ಲಗೆ ಎಲ್ಲ ಕಡೆಯೂ ಸುಟ್ಕೋಬೇಕಾಗತ್ತೆ. ರೌಂಡಾಗಿ ತಿರ್ಸ್ಕೊಂಡು ನಿಧಾನವಾಗಿ ನಾವು ಸುಟ್ಕೋಬೇಕಾಗತ್ತೆ. ನನಗಿಲ್ಲಿ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನೋಡಿ. ನಾನು ಒಂದು ಕಡೆ ಫುಲ್ ಸುಡ್ತಾ ಇದ್ದೀನಿ, ಮತ್ತು ಹಿಂದೆಗಡೆನೂ ನಾನು ರೋಸ್ಟ್ ಮಾಡಿದ್ದೀನಿ. ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಈ ಥರ ಮಾಡೋದ್ರಿಂದ ಮನೆಯಲ್ಲೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಹೇಗೆ ಬೇಕೋ ಆ ಥರ ಮಾಡ್ಕೋಬೋದು. ಈಗ ಈ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಬರ್ತಾಯಿದೆ ಹೊರಗಡೆ ತಿನ್ನೋದ್ರಿಂದ. ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಒಂದು ಸಲ ನನ್ನ ಕಾಮೆಂಟ್ ಮಾಡಿ ನೋಡಿ. ಕ್ರಿಸ್ಪಿಯಾಗಿದೆ. ನಂದು ಬರೀ 1 ಪೀಸ್ ಮೇಲ್ಗಡೆ ಒಂದು ಸ್ವಲ್ಪ ಸ್ಕಿನ್ ಮುರಿದ್ರೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ತುಂಬ ಜ್ಯೂಸಿಯಾಗೂ ಇತ್ತು, ಟೇಸ್ಟಿಯಾಗೂ ಇತ್ತು. ಇದನ್ನು ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.